ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಏಪ್ರಿಲ್ ತಿಂಗಳ 7ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಪ್ರತಿಪದ್ ಅಂದರೆ ಮೊದಲನೇ ದಿವಸ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಗ್ಗೆ 10 ಗಂಟೆ 23 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ತುಲ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಗ್ಗೆ 10 ಗಂಟೆ 53 ನಿಮಿಷದಿಂದ 12 ಗಂಟೆ 25 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಗ್ಗೆ 7 ಗಂಟೆ 49 ನಿಮಿಷದಿಂದ 9 ಗಂಟೆ 21 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 30 ನಿಮಿಷದಿಂದ 5 ಗಂಟೆ 2 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಗ್ಗೆ 8 ಗಂಟೆ 36 ನಿಮಿಷದಿಂದ 9 ಗಂಟೆ 26 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 48 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 39 ನಿಮಿಷದವರೆಗೆ ದುರ್ಮುಹೂರ್ತದ ಸಮಯ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11 ಗಂಟೆ 58 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 38 ನಿಮಿಷದಿಂದ 7 ಗಂಟೆ 56 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲ, ಧನಸ್ಸು, ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಸೌಂದರ್ಯಕ್ಕೆ, ಮನರಂಜನೆಗೆ, ಆಡಂಬರಕ್ಕೆ ಹಾಗೆ ಪ್ರಣಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದಲ್ಲಿ ಪ್ರೇಮಿಗಳಿಗೆ ಒಳ್ಳೆಯ ದಿನ. ಹಾಗೆ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲತೆಗಳು ಉಂಟಾಗುವಂಥ ದಿನ. ಹಾಗಾಗಿ ಒಂದು ನೃತ್ಯ, ಒಂದು ಸಂಗೀತ, ನಾಟಕ, ವಿವಾಹ ಹಾಗೆ ಫಲವತ್ತತೆ, ಮಧುರವಾದಂತಹ ಪಾನೀಯಗಳು, ಅದು ಬೇಸಿಗೆ ತಂಪಾಗಿರುವಂಥ ಪಾನೀಯಗಳನ್ನು ಇಷ್ಟಪಡುವಂಥದ್ದು, ಇವೆಲ್ಲ ಶುಕ್ರ ಕಾರಕನಾಗಿರುವಂಥವನು. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಮನಸ್ಸು ತುಂಬ ಶಾಂತಿಯುತವಾಗಿರುತ್ತೆ, ಸಂತೋಷದಿಂದ ಕೂಡಿರುತ್ತೆ. ಹಾಗಾಗಿ ಪ್ರೇಮಿಗಳಿಗೆ ಒಳ್ಳೆಯ ದಿನ. ಹಾಗೆ ಮನರಂಜನೆಗಾಗಿ ನೀವು ಮಾಡುವಂಥ ಯಾವುದೇ ಚಟುವಟಿಕೆಗಳು ಕೂಡ ಈ ದಿನ ನಿಮಗೆ ತುಂಬ ಆಹ್ಲಾದವನ್ನು ತರುತ್ತೆ, ಸಂತೋಷ ತರುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿಹೋರ ಕೂಡ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಸಾಮಾನ್ಯ ಶನಿಹೋರದಲ್ಲಿ ಕೆಲಸಗಳನ್ನು ಆರಂಭ ಮಾಡಬೇಡಿ ಅಂತ ಹೇಳ್ತೀವಿ. ಆದರೆ ಈ ಶುಕ್ರವಾರದ ದಿನ ಇರುವಂಥ ಶನಿಹೋರ ಕೆಲವು ವಿಚಾರಗಳಿಗೆ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಾಗುತ್ತೆ. ಹಾಗಾಗಿ ವರ್ತಕರು ಈ ದಿನ ಇದನ್ನು ಗಮನಿಸಬೇಕು. ಇನ್ನು ವಿಶೇಷವಾಗಿ ಈ ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ದರೂ ಅದು ನಿಮಗೆ ಅನುಕೂಲವನ್ನು ತರುತ್ತೆ.
ಈ ಶನಿ ಹೋರಾದಲ್ಲಿ ನೀವು ಪ್ರಯತ್ನವನ್ನು ಮಾಡಿದರೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 16 ನಿಮಿಷದಿಂದ 10 ಗಂಟೆ 18 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ 5 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 21 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಇನ್ನು ಈ ದಿನ ಇರುವಂಥ ಚಂದ್ರ ಹೋರ ಇದು ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಅಂದರೆ ದ್ರವ ಪದಾರ್ಥಗಳನ್ನು ಮಾರುವಂಥವರಾಗಲಿ ಅಥವಾ ಅಂತಹ ಪದಾರ್ಥಗಳನ್ನು ಕೊಂಡುಕೊಳ್ಳೋರಿಗೂ ಕೂಡ ಈ ಚಂದ್ರ ಹೋರ ಉತ್ತಮವಾದಂಥ ಅನುಕೂಲವನ್ನು ಕಲ್ಪಿಸುತ್ತೆ. ಅದರಲ್ಲೂ ಈ ಪೆಟ್ರೋಲ್, ಕೆಮಿಕಲ್ಸ್, ನೀರು, ಹಾಲು, ಎಣ್ಣೆ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವರು ಈ ಒಂದು ಚಂದ್ರ ಹೋರವನ್ನು ಅನುಸರಣೆ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 16 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 26 ನಿಮಿಷದಿಂದ 4 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ರವಿ ಹೋರ ಅಷ್ಟಾಗಿ ಅನುಕೂಲ ಇಲ್ಲ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಅನುಕೂಲತೆಗಳನ್ನು ಈ ರವಿ ಹೋರಾದಲ್ಲಿ ತಂದುಕೊಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ತಟಸ್ಥರಾಗುವಂಥದ್ದು ಉತ್ತಮ. ಇನ್ನು ಸರ್ಕಾರಿ ನೌಕರರಿಗಾಗಲಿ, ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮದೇ ಕೆಲಸ ಕಾರ್ಯಗಳು ಆಗಬೇಕಾದ್ರೂ ಕೂಡ ಈ ದಿನ ಈ ರವಿ ಹೋರವನ್ನು ಅವಾಯ್ಡ್ ಮಾಡಬೇಕು. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 12 ನಿಮಿಷದಿಂದ 6 ಗಂಟೆ 11 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಅವಾಯ್ಡ್ ಮಾಡಿ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಅಂತ ಹೇಳ್ತಾರೆ, ಒಳ್ಳೆಯ ಗಳಿಗೆ, ಅದು ಶುಭ ಗಳಿಗೆ. ಅದರಲ್ಲಿ ಆರಂಭ ಮಾಡಿದ್ರೆ ಯಶಸ್ವಿಯಾಗ್ತೀರಿ. ಅದೇ ರೀತಿ ಈ ಹೊರವನ್ನು ಕೂಡ ಪ್ರತಿದಿನ ನೀವು ಕೇಳಿಸ್ಕೊಳ್ಬೇಕು, ಅನುಸರಣೆ ಮಾಡಬೇಕು. ಏಕೆಂದರೆ ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಆ ಹೊರದಲ್ಲೇ ಆರಂಭ ಮಾಡಬೇಕು ಅಥವಾ ಆ ಹೊರದಲ್ಲಿ ಆರಂಭ ಮಾಡದೆ ತಟಸ್ಥರಾಗಿರಬೇಕು. ಇಂಥ ವಿಚಾರಗಳನ್ನು ಈ ಪಂಚಾಂಗ ತಿಳಿಸುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಗ್ಬೋದು. ಅದನ್ನು ಅನುಸರಣೆ ಮಾಡ್ತಾಯಿರಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. 100ಕ್ಕೆ 100ರಷ್ಟು ಯಶಸ್ವಿ ಆಗುವಂಥದ್ದು. ಹಾಗೆ ಬಂಧುಗಳೇ, ಶುಕ್ರ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ಮೇಷದಿಂದ ಶುಕ್ರ ತನ್ನ ಸ್ವಂತ ಮನೆಗೆ ಪ್ರವೇಶ ಆಗಿರುವಂತಹ ಸಂದರ್ಭ ಇದು. ಹಾಗಾಗಿ ಈ ದ್ವಾದಶ ರಾಶಿಯವರ ಮೇಲೂ ಕೂಡ ಶುಕ್ರನ ಪ್ರಭಾವ ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಶುಕ್ರವಾರದ ದಿನ ಈ ಶುಕ್ರನ ಬಗ್ಗೆ ಕೇಳಿಸ್ಕೊಳ್ಳುವಂಥದ್ದು ಮಹಾಪುಣ್ಯದ ಕೆಲಸ. ಹಾಗಾಗಿ ಈ ದ್ವಾದಶ ರಾಶಿಯವರ ಮೇಲೆ ಯಾವ ಯಾವ ರೀತಿಯ ಫಲಗಳಿದೆ ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಅದಕ್ಕೂ ಮೊದಲು ಈ ದಿನ ನಾವು ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಬಂಧುಗಳೇ, ಸಾಮಾನ್ಯವಾಗಿ ನಾವು ಪ್ರಾಣಿ ಪಕ್ಷಿಗಳನ್ನು ನಮ್ಮ ಧರ್ಮದಲ್ಲಿ ಬಹಳ ವಿಶೇಷ ಸ್ಥಾನಮಾನದಲ್ಲಿ ನೋಡ್ತೇವೆ. ಏಕೆಂದರೆ ಕೆಲವು ಪ್ರಾಣಿಗಳು ಭಗವಂತನ ವಾಹನವಾಗಿ ಇರುವಂಥದ್ದು. ಹಸು ಆಗಲಿ, ಎತ್ತಾಗಲಿ, ಇಲಿ ಆಗಲಿ, ಹುಲಿ ಆಗಲಿ, ಸಿಂಹವಾಗಲಿ, ಆನೆಯಾಗಲಿ, ನವಿಲಾಗಲಿ, ಕಾಗೆಯಾಗಲಿ, ಗರುಡ ಪಕ್ಷಿಯಾಗಲಿ, ಇನ್ನು ಸರ್ಪವಾಗಲಿ ವಿಶೇಷವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಇರುವಂಥದ್ದು. ಹಾಗಾಗಿನೇ ಈ ಪ್ರಾಣಿ ಪಕ್ಷಿಗಳಲ್ಲಿ ಒಂದು ಅಂತರ್ಯಾಮಿಯಾಗಿರುವಂಥ ಭಗವಂತನ ರೂಪವನ್ನು ನಾವು ಕಾಣುವಂಥದ್ದು ಇದೆ. ಹಾಗೆ ಈ ಪಕ್ಷಿಗಳಲ್ಲೆಲ್ಲ ಅತ್ಯಂತ ವಿಶೇಷವಾದಂತಹ ಪಕ್ಷಿ, ಶ್ರೇಷ್ಠವಾದಂತಹ ಪಕ್ಷಿ ಅಂತ ಹೇಳಿದ್ರೆ ಗರುಡ ಪಕ್ಷಿ. ಏಕೆಂದರೆ ಸಾಕ್ಷಾತ್ ವಿಷ್ಣುವನ್ನೇ ಹೊತ್ತೊಯ್ಯುವಂಥ ಪಕ್ಷಿ ಇದು. ಹಾಗಾಗಿನೇ ಈ ಗರುಡ ರಾಜ ಸದಾಕಾಲ ಶ್ರೀ ವೈಕುಂಠ ಲೋಕದಲ್ಲಿ ತನ್ನ ಭಕ್ತಿಯನ್ನು ತೋರಿಸ್ತಾ ಇರ್ತಾನೆ. ಆದ್ದರಿಂದಲೇ ಶ್ರೀಮನ್ನಾರಾಯಣನ ವಿಶೇಷ ಅನುಗ್ರಹ ಈ ಪಕ್ಷಿಯ ಮೇಲಿರುತ್ತೆ ಅನ್ನುವಂಥದ್ದನ್ನು ನಮ್ಮ ಪುರಾಣಗಳು ಉಲ್ಲೇಖಿಸುತ್ತೆ. ಹಾಗಾಗಿ ಈ ಅದ್ಭುತವಾದಂತಹ ಪಕ್ಷಿಯ ಮೇಲೆ ಅನಂತಾದಿ ಬ್ರಹ್ಮಾಂಡದಲ್ಲಿ ಸಂಚರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗೆ ಈ ಪಕ್ಷಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನಾಗಲಿ ಸ್ತೋತ್ರಗಳನ್ನಾಗಲಿ ಪಠಣ ಮಾಡಿಕೊಂಡ್ರೆ ತುಂಬ ಅನುಕೂಲತೆಗಳು ಇರುವಂಥದ್ದು ಕೂಡ ಇದೆ. ಆದ್ದರಿಂದಲೇ ಈ ಗರುಡ ಪಕ್ಷಿಯಾಗಲಿ ಅಥವಾ ಗರುಡ ಪುರಾಣವಾಗಲಿ ಬಹಳ ವಿಶೇಷ ಸ್ಥಾನಮಾನವನ್ನು ಪಡ್ಕೊಂಡಿರುವಂಥದ್ದು ನಮ್ಮ ಸಮಾಜದಲ್ಲಿ. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ
ನಾವು ಗರುಡ ಮಂತ್ರವನ್ನು ಪಠಣ ಮಾಡಿಕೊಂಡ್ರೆ ಎಲ್ಲ ತರಹದ ಗ್ರಹದೋಷಗಳು ಪರಿಹಾರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಸರ್ಪ ಸಂಸ್ಕಾರವಾಗಲಿ, ಆಶ್ಲೇಷ ಬಲಿ ಮಾಡಿಸಿದವರು ಕೂಡ ದೋಷ ಪರಿಹಾರ ಆಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಈ ಮಂತ್ರ ನೆರವಿಗೆ ಬರುತ್ತೆ. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಗರುಡ ದೇವರ ಅಷ್ಟೋತ್ತರ ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಅದು ಬಹಳ ಸುಲಭವಾಗಿರುವಂಥದ್ದು. ಗರುಡ ಮಂತ್ರ ಅದು ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಲಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿ ರಾಜಾಯತೆ ನಮಃ. ಇಷ್ಟೇ ಗರುಡ ಮಂತ್ರ ಇರುವಂಥದ್ದು. ಇದನ್ನು ನೀವು ಪ್ರತಿನಿತ್ಯ 108 ಬಾರಿ ಪಠಣ ಮಾಡಿಕೊಳ್ಳೋದ್ರಿಂದ, ಅದು ಬೆಳಗಿನ ವೇಳೆಯಲ್ಲಾಗಲಿ ಅಥವಾ ಗೋಧೂಳಿ ಸಮಯದಲ್ಲಾಗಲಿ ಇದನ್ನು ನೀವು ಪಠಣ ಮಾಡ್ತಾ ಇದ್ದರೆ ಖಂಡಿತ ಸಮಸ್ಯೆಗಳು ಬಗೆಹರಿಯುತ್ತೆ. ಎಂತೆಂತಹ ಸಮಸ್ಯೆಗಳಿದೆ, ಯಾವ ರೀತಿಯ ಅನುಕೂಲತೆಗಳು ಉಂಟಾಗತ್ತೆ ಈ ಗರುಡ ಮಂತ್ರವನ್ನು ಹೇಳ್ಕೊಳ್ತಾ ಇದ್ರೆ ಅಂತ ಹೇಳಿದ್ರೆ, ಕಣ್ಣಿಗೆ ಸಂಬಂಧಪಟ್ಟಂತಹ ದೋಷಗಳು ಏನೇ ಇದ್ರೂ ನಿವಾರಣೆಯಾಗುತ್ತೆ. ಯಾಕೆಂದರೆ ಗರುಡನ ದೃಷ್ಟಿ ಬಹಳ ತೀಕ್ಷ್ಣವಾಗಿರುವಂಥದ್ದು. ಮೇಲೆ ಹಾರಾಡ್ತಾ ಇದ್ರೂ ಕೂಡ ಗರುಡ ಬಹಳ ದೂರದಲ್ಲಿರುವಂಥ ವಸ್ತುಗಳನ್ನು ಕೂಡ ನೋಡಲಿಕ್ಕೆ ಶಕ್ತಿಶಾಲಿಯಾಗಿರುತ್ತೆ. ಕಣ್ಣುಗಳು ಬಹಳ ಚುರುಕು ಅದಕ್ಕೆ. ಹಾಗಾಗಿನೇ ದೃಷ್ಟಿದೋಷ ಇದ್ದರೆ, ದೂರದೃಷ್ಟಿ ದೋಷ ಇದ್ದರೆ, ಹತ್ತಿರದ ದೃಷ್ಟಿ ದೋಷ ಇದ್ದರೂ ಕೂಡ ನಿವಾರಣೆಯಾಗುತ್ತೆ. ಇನ್ನು ಕೆಲವರಿಗೆ ಕಣ್ಣು ಸದಾಕಾಲ ಕೆಂಪಾಗಿರುತ್ತೆ. ಹಾಗಾಗಿ ಅಂಥವರು ಇದನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಕಣ್ಣು ಪರಿಶುದ್ಧವಾಗುತ್ತೆ. ಇನ್ನು ಕೆಲವರಿಗೆ ಕಣ್ಣಿನಲ್ಲಿ ನೋವು, ಉರಿ ಇದ್ದವರು ಈ ಮಂತ್ರ ಪಠಣೆಯಿಂದ ನಿವಾರಣೆ ಮಾಡಿಕೊಳ್ಬೋದು. ಇದು ನಂಬಿಕೆಯಿಂದ ಆಗುವಂಥ ಕೆಲಸಗಳು. ಎಷ್ಟೋ ಮಂದಿ ಇದನ್ನು ಅನುಸರಣೆ ಮಾಡಿ ಇಂತಹ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಅನುಮಾನ ಇಲ್ಲದೆ ಇದನ್ನು ನೀವು ಅನುಸರಣೆ ಮಾಡಬಹುದು. ಇನ್ನು ರಾಹು ದ್ವಿತೀಯದಲ್ಲಿದ್ದರೆ, ಪಂಚಮ ರಾಹು ಇದ್ದರೆ, ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದರೆ, ಇನ್ನು 10ರ ಮನೆಯಲ್ಲಿ ರಾಹು ಇದ್ದರೆ ಕೆಲವು ದೋಷಗಳು ಉಂಟಾಗುತ್ತೆ. ಹಾಗಾಗಿ ಈ ಸರ್ಪದೋಷ ಅನ್ನುವಂಥದ್ದು ಬಹುವಿಧವಾಗಿ ಮನುಷ್ಯರನ್ನು ಕಾಡ್ತಾ ಇರುತ್ತೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀವಿ. ಸರ್ಪದೋಷ ಹೇಗಿರುತ್ತೆ, ಕಾಳಸರ್ಪದೋಷ ಹೇಗೆ ಬರುತ್ತೆ, ಅದನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ. ಹಾಗಾಗಿ ಈ ರಾಹುವಿನಿಂದ ಬರುವಂಥ ನೇರ ದೋಷಗಳೇನಿದೆ ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ಗರುಡ ಮಂತ್ರ ಬಹಳ ವಿಶೇಷ ಫಲವನ್ನು ಕೊಡುವಂಥದ್ದು. ಹಾಗೆ ಕೆಲವರಿಗೆ ಮನಸ್ಸಿನಲ್ಲಿ ಸದಾಕಾಲ ಅಸಮಾಧಾನ, ಬೇಸರ, ತಮ್ಮ ಬಗ್ಗೆನೇ ತಮಗೆ ಜಿಗುಪ್ಸೆ ಇರುತ್ತೆ. ಇನ್ನು ಮನಸ್ಸಿನಲ್ಲಿ ನೋವು ಇರುವಂಥದ್ದು, ಯಾರಿಗೂ ಹೇಳಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ಹಾಗಾಗಿ ವಿಚಾರಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂಥವರು ಈ ಮಂತ್ರವನ್ನು ಪಠಣ ಮಾಡಿದ್ರೆ ಮನಸ್ಸು ನಿರ್ಮಲವಾಗುತ್ತೆ. ಹಾಗೆ ಪ್ರಶಾಂತವಾದಂಥ ಮನಸ್ಸನ್ನು ಇಟ್ಕೊಂಡ್ರೆ ಅವರ ಜೀವನ ಸಂತೋಷಮಯವಾಗಿರುತ್ತೆ. ಹಾಗಾಗಿ ಈ ಮಂತ್ರ ಪಠಣ ಅತ್ಯಂತ ಸೂಕ್ತವಾಗಿರುವಂಥದ್ದು. ಇನ್ನು ಈಗಾಗಲೇ ಹೇಳಿದಾಗೆ ಕುಜದೋಷ ನಿವಾರಣೆಯಾಗುತ್ತೆ. ಇದು ಬಹಳ ವಿಶೇಷ. ಹಾಗಾಗಿ ಕುಜ ದೋಷಕ್ಕೆ ಕೆಲವರು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಈ ಗರುಡ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಸರ್ಪ ಸುತ್ತು ಕೆಲವರಿಗಿರುತ್ತೆ, ಹರ್ಪಿಸ್ ಅಂತ ಹೇಳ್ತಾರೆ. ಇಂಥವರು ಈ ಗರುಡ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದರೆ ಅದು ಶಮನ ಆಗುತ್ತೆ. ಹಾಗಾಗಿ ಸರ್ಪ ಸುತ್ತಿನಿಂದ ಬರುವಂಥ ಬಾಧೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಗರುಡ ಮಂತ್ರ ಅತ್ಯಂತ ಸೂಕ್ತವಾಗಿರುವಂಥ ಒಂದು ಔಷಧಿ. ಇನ್ನು ರಾಹು ನಕ್ಷತ್ರದಲ್ಲಿ ಏನಾದರೂ ಕೆಲವರು ಜನಿಸಿದರೆ, ಅಂದರೆ ಆರಿದ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ ಇಂಥವ್ರಿಗೆ, ಮತ್ತು ಕೇತು ನಕ್ಷತ್ರಗಳಲ್ಲಿ ಜನಿಸಿದ್ದಂಥವರು ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ, ಮೂಲ ನಕ್ಷತ್ರ, ಇವರು ಈ ಕುಜನ ನಕ್ಷತ್ರಗಳಲ್ಲಿ ಜನಿಸಿದಂಥವರು ಮೃಗಶಿರ, ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಇವರಿಗೆ ನಕ್ಷತ್ರಗಳಿಂದ ಆಗುವಂಥ ದೋಷಗಳು ನಿವಾರಣೆಯಾಗುತ್ತೆ. ಹಾಗಾಗಿ ರಾಹು ನಕ್ಷತ್ರ, ಕೇತು ನಕ್ಷತ್ರ ಮತ್ತು ಕುಜನ ನಕ್ಷತ್ರ ಇವುಗಳಲ್ಲಿ ಜನಿಸಿದಂಥವರು ಶ್ರೀ ಗರುಡ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಇದನ್ನು ಬಹಳ ಪ್ರಮುಖವಾಗಿ ಪರಿಗಣಿಸಬೇಕಾಗತ್ತೆ ನೀವು. ಇನ್ನು ವಿಶೇಷವಾಗಿ ಮಿಥುನ ಲಗ್ನದಲ್ಲಿ ಜನಿಸಿದಂಥವರು ಎಲ್ಲರೂ ಕೂಡ ವಿವಾಹದ ನಂತರ ಸ್ವಲ್ಪ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಹೊಂದಿರ್ತಾರೆ. ಅಂಥವರು ವಿವಾಹದ ನಂತರ ನೆಮ್ಮದಿ ಸಿಗಬೇಕು ಜೀವನದಲ್ಲಿ ಅನ್ನೋಂಥವ್ರು ಇದನ್ನು ಪಠಣ ಮಾಡಿದ್ರೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಶಾಂತಿಯುತವಾದಂತಹ ಕೌಟುಂಬಿಕ ಜೀವನ ಇರುತ್ತೆ. ನಿಮ್ಮ ಬಾಳ ಸಂಗಾತಿ ನಿಮ್ಮೊಂದಿಗೆ ಹೊಂದಾಣಿಕೆಯಿಂದ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಕೆಲವರಿಗೆ ದೈವ ದೋಷ ಇರುತ್ತೆ, ದೇವರ ಶಾಪ ಇರುತ್ತೆ. ಏನೇ ಒಂದು ಪರಿಹಾರವನ್ನು ಮಾಡಿದರೂ ಕೂಡ ಅದು ಅವರಿಗೆ ಫಲವನ್ನು ಕೊಡ್ತಾ ಇರಲ್ಲ. ಹಾಗಾಗಿ ಕಷ್ಟವನ್ನು ಅನುಭವಿಸ್ತಾ ಇರುವಂಥವರು
ಈ ಗರುಡವನ್ನು ದರ್ಶನ ಮಾಡುವಂಥದ್ದು, ಹಾಗೆ ಗರುಡ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು, ಇನ್ನು ಗರುಡ ದೇವರ ಅಷ್ಟೋತ್ತರ ಮಂತ್ರ ಒಂದಿದೆ, ಅದನ್ನು ಹೇಳ್ಕೊಳ್ಳುವಂಥದ್ದು ಸರ್ವ ದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಇನ್ನು ಕೆಲವರಿಗೆ ಸತಿಪತಿಗಳ ಮಧ್ಯೆ ಜಗಳ ಇರುವಂಥದ್ದು, ಹಾಗಾಗಿ ಈ ರಾಹುಕೇತುಗಳ ದೋಷ ಇರುವಂಥದ್ದು, ಇಂಥವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಅತ್ಯಂತ ಸರಳವಾಗಿರುವಂಥ ಒಂದು ಪರಿಹಾರ ಗರುಡ ದೇವರ ಮಂತ್ರವನ್ನು ಪಠಣ ಮಾಡುವಂಥದ್ದು. ಹಾಗೆ ಕೆಲವರಿಗೆ ಅನುಮಾನದ ರೋಗ ಕಾಡ್ತಾ ಇರುತ್ತೆ, ಕೆಲವರಿಗೆ ಒಳಜಗಳಗಳು, ಕೆಲವರಿಗೆ ಈ ಇಬ್ಬರ ಮನಸ್ಸನ್ನು ಹಾಳು ಮಾಡುವಂಥ ಬುದ್ಧಿ ಇರುವಂಥವ್ರು. ಹಾಗಾಗಿ ಈ ಪರದಾಟ ಏನಿದೆ, ಎಳೆದಾಟ, ಈ ಸಮಸ್ಯೆ ಕೆಲವರಿಗೆ ಗೋಜಲಾಗಿ ಹೋಗಿರುತ್ತೆ, ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥವರು ಕೂಡ ಈ ಗರುಡ ಮಂತ್ರವನ್ನು ಪಠಣ ಮಾಡಬೇಕು. ಇನ್ನು ಪ್ರಸವ ಕಾಲದಲ್ಲಿ ಶಿಶು ಮಾಲೆಯನ್ನು ಹಾಕಿಕೊಂಡು ಜನಿಸುತ್ತೆ, ಅಂದರೆ ಕರುಳ ಬಳ್ಳಿ ಸುತ್ತಕೊಂಡು ಹುಟ್ಟಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂಥ ದೋಷಗಳು ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಬಸುರಿಯರು ವಿಶೇಷವಾಗಿ ಪ್ರೆಗ್ನೆನ್ಸಿ ಸಮಯದಲ್ಲಿ ನೀವು ಗರುಡ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಇನ್ನು ಮಕ್ಕಳು ತುಂಬ ಅನಾರೋಗ್ಯದಿಂದ ಇರ್ತಾರೆ, ಕೆಲವರಿಗೆ ಜ್ವರ ಬರುತ್ತೆ, ವಾಸಿಯಾಗಲ್ಲ, ಕೆಲವರಿಗೆ ಕತ್ತು ಮತ್ತು ಸೊಂಟ ಸರಿಯಾಗಿ ನಿಲ್ಲಲ್ಲ ಮಕ್ಕಳಿಗೆ. ಅಂಥ ಪೋಷಕರು ಶಾಸ್ತ್ರೋಕ್ತವಾಗಿ ಗರುಡ ದೇವರನ್ನು ಪೂಜೆ ಮಾಡಬೇಕು. ಹಾಗೆ ಯಾವುದಾದ್ರೂ ಎಣ್ಣೆಯಲ್ಲಿ ಅಭಿಮಂತ್ರಿಸಿ ಹಚ್ಚಿದರೆ, ಅಂದರೆ ಈ ಎಣ್ಣೆಯನ್ನು ಅಭಿಮಂತ್ರಿಸಿ ಶರೀರಕ್ಕೆ ಹಚ್ಚಿದರೆ ಆ ಮಗು ಆರೋಗ್ಯವಂತವಾಗಿ ಬೆಳೆಯುತ್ತೆ. ಇನ್ನು ಕೆಲವರಿಗೆ ಕಣ್ಣಿನಲ್ಲಿ ಪೊರೆ ಇರುತ್ತೆ, ಕಣ್ಣು ಕೆಂಪಿಗೆ ಆಗ್ತಾ ಇರುತ್ತೆ, ಉರಿ ಬರ್ತಾ ಇರುತ್ತೆ. ಹಾಗಾಗಿ ಈ ಗರುಡ ಮಂತ್ರವನ್ನು ನೀರಿನಲ್ಲಿ ಅಭಿಮಂತ್ರಿಸಿ ಆ ನೀರನ್ನು ಕಣ್ಣಿನ ಮೇಲೆ ಹಾಕಿಕೊಂಡ್ರೆ ಆ ಕಣ್ಣು ಶುದ್ಧವಾಗುತ್ತೆ ಮತ್ತು ಸಮಸ್ತ ನೇತ್ರ ದೋಷಗಳು ಕೂಡ ಪೂರ್ಣವಾಗಿ ನಿವಾರಣೆಯಾಗುತ್ತೆ. ನೋಡಿ, ಈ ಗರುಡ ಮಂತ್ರದಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅನ್ನುವಂಥದ್ದು. ಅದಕ್ಕಾಗಿಯೇ ನಮ್ಮ ಹಿರಿಯರು ಪಕ್ಷಿ ರಾಜಾಯತೇ ನಮಃ ಅಂತ ಹೇಳಿ ಗರುಡ ದೇವರಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿರುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಬಂಧುಗಳೇ, ತಾವು ಕೂಡ ವಿಷ್ಣುವಿನ ವಾಹನವಾದಂತಹ ಗರುಡನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗರುಡನಿಗೆ ಪೂಜೆ ಮಾಡಿದ್ರೆ ವಿಷ್ಣುವಿಗೆ ತಲುಪತ್ತೆ, ವಿಷ್ಣುವಿನ ಮೂಲಕ ಲಕ್ಷ್ಮಿಗೂ ತಲುಪತ್ತೆ. ಹಾಗಾಗಿ ಲಕ್ಷ್ಮಿಯನ್ನೇ ನೇರವಾಗಿ ನಾವು ಬಯಸಬಾರ್ದು. ಅಂದರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಇರಲಿ ಅಂತ ಹೇಳಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವುದರ ಜೊತೆಗೆ ಸತಿಪತಿ ಇಬ್ಬರನ್ನು ಆರಾಧನೆ ಮಾಡಬೇಕು. ಹಾಗೆ ಈ ಸತಿಪತಿ ಇಬ್ಬರಿಗೂ ಬೇಕಾಗಿರುವಂತಹ ಗರುಡ ದೇವರನ್ನು ಕೂಡ ನಾವು ಪೂಜೆ ಮಾಡಬೇಕು. ಮಂತ್ರ ಹೇಳ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಹಾಗಾಗಿ ವಿಶೇಷವಾಗಿ ನಿಮಗೆ ಪಕ್ಷಿರಾಜ ಗರುಡ ವಿಶೇಷ ದೃಷ್ಟಿಯಿಂದ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂಥ ದಿನ. ಎರಡೆರಡು ಜಾಕ್ಪಾಟ್ ಬರುವಂಥದ್ದು. ಅಂದರೆ ಒಂದು ಕಡೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಇನ್ನೊಂದು ಕಡೆ ದ್ವಿತೀಯದಲ್ಲಿ ಶುಕ್ರ ಇದ್ದಾನೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ತುಂಬ ನೆಮ್ಮದಿ ಇರುವಂಥದ್ದು. ಹಾಗೆ ಯಾರ ಸಹಾಯ ಇಲ್ಲದೆ ಕೂಡ ಹಣವನ್ನು ಗಳಿಸುವಂಥ ಸಾಮರ್ಥ್ಯ ನಿಮಗೆ ಇರುತ್ತೆ. ಹಾಗಾಗಿ ವ್ಯವಹಾರಗಳು ತುಂಬ ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಹಾಗೆ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ನಿಮ್ಮ ಸಹೋದರರ ಅಥವಾ ಸಹೋದರಿಯರ ಸಹಕಾರ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಪ್ರತಿಯೊಬ್ಬರನ್ನು ಕೂಡ ಸಂತೋಷವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ ನಿಮಗೆ. ಹಾಗಾಗಿ ಕುಟುಂಬದಲ್ಲಿ ಒಂದು ಒಳ್ಳೆಯ ಸಾಮರಸ್ಯದ ಮಾತುಗಳನ್ನು ಆಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಆದರೆ ಒಟ್ಟೊಟ್ಟಿಗೆ ಕೆಲಸವನ್ನು ಮಾಡಬೇಕು. ಸಹಕಾರದ ಜೀವನ ಅಂದರೆ ಒಂದು ಕೋಆಪರೇಟಿವ್ ಮೂಮೆಂಟ್ ಅಂತ ಏನಿದೆ ಅದನ್ನು ನೀವು ಚಾಲನೆ ಮಾಡಬೇಕು ನಿಮ್ಮ ಕುಟುಂಬದಲ್ಲಿ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಒಂದು ಅನುಭವವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ದ್ವಿತೀಯದಲ್ಲಿ ಶುಕ್ರ ಇರೋದರಿಂದ ನಿಮಗೆ ಯಾವುದೇ ರೀತಿಯ ಸ್ಥಾನಮಾನಗಳು ಸಿಗಬೇಕು, ಒಂದು ಬಹುಮಾನ ಸಿಗಬೇಕು, ಅಥವಾ ನೀವು ಮಾಡ್ತಾ ಇರುವಂಥ ಪ್ರಯತ್ನದಲ್ಲಿ ಯಶಸ್ಸು ಸಿಗಬೇಕು, ಗುರಿಯನ್ನು ತಲುಪಬೇಕು ಅಂದರೂ ಕೂಡ ತುಂಬ ಅನುಕೂಲಕರವಾದಂಥ ಸನ್ನಿವೇಶಗಳು ಈ ದಿನ ಒದಗಿ ಬರುತ್ತೆ. ಆದರೆ ಅದನ್ನು ಸಂಪೂರ್ಣವಾಗಿ ನೀವು ಬಳಸ್ಕೊಳ್ಳುವಂಥ ಒಂದು ಮನಸ್ಸನ್ನು ಮಾಡಬೇಕು. ಹಾಗೆ ಈ ಕುಟುಂಬದ ಏಳಿಗೆಗಾಗಿ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಸಂತೋಷವನ್ನು ತರುತ್ತೆ. ಕೌಟುಂಬಿಕ ಸುಖ ಚೆನ್ನಾಗಿದೆ ಈ ದಿನ. ಹಾಗಾಗಿ ಸಂತೋಷವಾಗಿರಿ. ಅದೇ ಒಂದು ಸೌಭಾಗ್ಯವನ್ನು ಕಲ್ಪಿಸಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ.
ಏಕೆಂದರೆ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇನ್ನು ನಿಮ್ಮ ಸ್ವಂತ ರಾಶಿಯಲ್ಲೇ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ಇದ್ದಾನೆ. ಇದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಏಕೆ ಅಂತ ಹೇಳಿದ್ರೆ ಈ ಶತ್ರುಸ್ಥಾನ, ಋಣಸ್ಥಾನ ಇದರಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ತರ್ತಾ ಇದ್ದಂತಹ ಶತ್ರುಗಳಿಂದ ಈ ದಿನ ನಿಮಗೆ ಉಪಟಳ ಇರಲ್ಲ. ಹಾಗೆ ಯಾವುದೇ ಒಂದು ಸಾಲ ಸೋಲದ ವಿಚಾರವಾಗಲಿ ಅಥವಾ ಯಾರಿಗಾದರೂ ಋಣವನ್ನು ತೀರಿಸಬೇಕು ಅನ್ನುವಂಥ ವಿಚಾರದಲ್ಲಾಗಲಿ ಈ ದಿನ ತುಂಬ ಉತ್ಸಾಹದಲ್ಲಿ ಅಂಥ ಕೆಲಸಗಳನ್ನು ಮಾಡ್ತೀರಿ. ಅಂದರೆ ಯಾವುದೇ ಒಂದು ಋಣ ನಿಮ್ಮ ಮೇಲೆ ಇರಬಾರ್ದು, ಋಣವನ್ನು ಹರಿಸ್ಕೊಂಡು ಬಿಡಬೇಕು ಅಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡುವಂಥ ಮನಸ್ಸಿರುತ್ತೆ. ಹಾಗೆ ಶುಕ್ರ ಈ ದಿನದಲ್ಲಿ ದಾಂಪತ್ಯದಲ್ಲಿ ಉತ್ತಮವಾದಂತಹ ಒಂದು ಬದಲಾವಣೆಯನ್ನು ತರ್ತಾನೆ. ಹಾಗಾಗಿ ಈ ದಂಪತಿಗಳಿಗೆ ಸಂತೋಷವಾಗಿರಲಿಕ್ಕೆ ಕಾರಕವಾಗಿರುವಂಥವನು ಶುಕ್ರ, ವಿವಾಹಕ್ಕೆ ಕಾರಕವಾಗಿರುವಂಥವನು ಶುಕ್ರ. ಹಾಗಾಗಿ ಯಾರಿಗೆ ವಿವಾಹ ಭಾಗ್ಯ ಇನ್ನೂ ಒದಗಿ ಬಂದಿಲ್ಲ ಅಂಥವರರು ಈ ದಿನ ಶುಕ್ರನನ್ನು ನೀವು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯ ಫಲ ಸಿಕ್ಕತ್ತೆ. ಅದೇ ರೀತಿಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಅಥವಾ ಕುಟುಂಬದಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳು ಬಂದಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಶುಕ್ರನಿಂದ ವಿಶೇಷವಾಗಿ ನಿಮಗೆ ಅನುಕೂಲತೆಗಳು ಇದೆ. ಶುಕ್ರನ ಅನುಗ್ರಹ ಬಹಳ ಚೆನ್ನಾಗಿದೆ. ಆದ್ದರಿಂದಲೇ ಶುಕ್ರ ದೆಸೆ ಅಂತ ಹೇಳ್ತಾರೆ. ವ್ಯಾಪಾರ ವ್ಯವಹಾರಗಳು ಈ ದಿನ ಚೆನ್ನಾಗಿ ನಡೆಯುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಸೋದರ ಮಾವನನ್ನು ಸೂಚಿಸುವಂಥದ್ದು ಈ 6ನೇ ಮನೆ. ಹಾಗಾಗಿ ನಿಮ್ಮ ಸೋದರ ಮಾವ ಅವರ ಸಂಬಂಧಿಯಿಂದ ಉತ್ತಮವಾದಂಥ ಸಹಕಾರ ಕೂಡ ಈ ದಿನ ನಿಮಗೆ ಒದಗಿ ಬರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಪಂಚಮದಲ್ಲಿ ಚಂದ್ರ. ಹಾಗಾಗಿ ವಿಶೇಷವಾಗಿ ಇದನ್ನು ನೀವು ಗಮನಿಸಬೇಕು. ಆದರೆ ಈ ಶುಕ್ರ ಮಾತ್ರ ನಿಮಗೆ 12ರಲ್ಲಿ ಇರ್ತಾನೆ, ಅಂದರೆ ವ್ಯಯ ಸ್ಥಾನದಲ್ಲಿ. ಹಾಗಾಗಿ ಈ 12ರ ಸ್ಥಾನದಲ್ಲಿ ಕೂಡ ಶುಕ್ರ ನಿಮಗೆ ಒಳ್ಳೆಯದನ್ನೇ ತರ್ತಾ ಇದ್ದಾನೆ. ಅದರಲ್ಲೂ ಈ ಮೋಜಿನ ವಸ್ತುಗಳನ್ನು ಕೊಂಡುಕೊಳ್ಳುವಂಥದ್ದು, ಅಂದರೆ ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥ ವಸ್ತುಗಳನ್ನು ಗಳಿಸ್ಕೊಳ್ತೀರಿ. ಹಾಗಾಗಿ ಒಳ್ಳೆಯ ಖರೀದಿ ಯೋಗ ಈ ದಿನ ಇರುವಂಥದ್ದು. ಹಾಗೆ ಈ ತಾತ್ಕಾಲಿಕವಾಗಿ ಸುಖ ಅನ್ನುವಂಥದ್ದು ತುಂಬ ಇರುತ್ತೆ ಈ ದಿನದಲ್ಲಿ. ಆದರೆ ಸ್ವಲ್ಪ ಗಮನ ಇಟ್ಟು ನೀವು ಇದನ್ನು ಆಯ್ಕೆ ಮಾಡಿಕೊಳ್ಬೇಕು. ಯಾವುದು ಟೆಂಪ್ರರಿಯಾಗಿ ನಿಮಗೆ ಸುಖ ಕೊಡುತ್ತೆ ಅದು ಶಾಶ್ವತವಾಗಿ ನಿಮಗೆ ಮುಂದೆ ದುಃಖವನ್ನು ತರಬಾರ್ದು. ಅಂಥ ವಿಚಾರಗಳನ್ನು ಸೂಕ್ಷ್ಮವಾಗಿ ನೀವು ಪರಿಗಣಿಸಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಮನಸ್ಸಿನಲ್ಲಿ ತುಂಬ ಶಾಂತಿ ಸಮಾಧಾನ ಇರುತ್ತೆ. ಸ್ನೇಹಿತರು ನೆರವಿಗೆ ಬರುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ಇಡೀ ದಿನ ಚಿಂತೆ ಮಾಡುವಂಥದ್ದು, ನಿಮ್ಮ ಬಗ್ಗೆನೇ, ನಿಮ್ಮ ವ್ಯವಹಾರ, ನಿಮ್ಮ ಆರೋಗ್ಯ, ನಿಮ್ಮ ಮುಂದಿನ ಭವಿಷ್ಯ ಇದರ ಬಗ್ಗೆ ಅವರು ಕೂಡ ಯೋಜನೆಯನ್ನು ರೂಪಿಸುವಲ್ಲಿ ಸಹಕರಿಸ್ತಾರೆ. ಹಾಗಾಗಿ ಈ ದಿನದ ಪ್ರವಾಸ, ಒಂದು ಪ್ರಣಯ ಪ್ರಸಂಗಗಳೇನಿದೆ ಅದು ನಿಮಗೆ ಆನಂದವನ್ನು ತರುತ್ತೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಗುರಿಯನ್ನು ತಲುಪಲಿಕ್ಕೆ ಒಳ್ಳೆಯ ಅವಕಾಶಗಳು ಇರುವಂಥದ್ದು. ಅಂದರೆ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಅದಕ್ಕೆ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತ ಫಲ ಸಿಕ್ಕತ್ತೆ. ಹಾಗಾಗಿ ಸ್ವಲ್ಪ ಮನಸ್ಸು ಮಾಡಿ ನಿಮ್ಮನ್ನು ನೀವು ಗುರುತಿಸ್ಕೊಂಡ್ರೆ, ಆ ಕೆಲಸದಲ್ಲಿ ಒಂದು ನಿಷ್ಠೆಯನ್ನು ತೋರಿಸಿದ್ರೆ ಖಂಡಿತ 100ಕ್ಕೆ 100ರಷ್ಟು ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂಥ ಅವಕಾಶಗಳಿದೆ. ಅದಕ್ಕಾಗಿ ಈ ದಿನ ನೀವು ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚಂದ್ರ 4ರ ಸ್ಥಾನದಲ್ಲಿದ್ದಾನೆ. ಇದು ಸುಖ ಸ್ಥಾನ, ಮಾತೃಸ್ಥಾನ. ಹಾಗಾಗಿ ನಿಮ್ಮ ತಾಯಿಯವರ ಕಡೆಯಿಂದ ಅಥವಾ ತಾಯಿ ಸ್ಥಾನದಲ್ಲಿರೋರ ಕಡೆಯಿಂದ ವಿಶೇಷವಾದಂತಹ ಸಹಕಾರ ನಿಮಗೆ ಸಿಕ್ಕತ್ತೆ. ಅಥವಾ ಒಂದು ಬುದ್ಧಿವಾದ, ಎಲ್ಲ ಒಂದು ಕಡೆ ಕೆಲಸ ಆಗಬೇಕು, ಅದಕ್ಕಾಗಿ ಒಂದು ಸಲಹೆ, ಒಂದು ಮಾರ್ಗದರ್ಶನ ಸಿಕ್ಕುವಂಥ ಒಂದು ವಿಶೇಷ ದಿನ. ಹಾಗೆ ಈ ಚರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ದರೂ ಕೂಡ ಅದು ಶುಕ್ರನ ಪ್ರಭಾವದಿಂದ ಬಹಳ ಚೆನ್ನಾಗಿ ನಿಮಗೆ ಕ್ಲಿಕ್ ಆಗುತ್ತೆ. ಏಕೆಂದರೆ ಶುಕ್ರ ಈ ದಿನ ನಿಮಗೆ ಲಾಭ ಸ್ಥಾನದಲ್ಲಿ ಇರುವಂಥವನು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಸಂಪಾದನೆ, ನಿಮ್ಮ ಕೃಷಿ ಚಟುವಟಿಕೆಗಳು ಅಥವಾ ಒಂದು ಪಶುಪಾಲನೆ, ಸ್ವಂತ ಉದ್ಯೋಗ ಇವೆಲ್ಲವೂ ಕೂಡ ಈ ದಿನ ನಿಮಗೆ
ಸದಾಕಾಲ ನೆಮ್ಮದಿಯನ್ನು ತರುವಂತಹ ಒಂದು ಬದಲಾವಣೆಯನ್ನು ಉಂಟು ಮಾಡುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಗೌರವ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳುವಂಥ ದಿನ ಕೂಡ. ನೀವು ಪ್ರಯತ್ನ ಪಡಬೇಕಾಗಿಲ್ಲ, ಆದರೆ ನೀವು ಈ ಹಿಂದೆ ಮಾಡಿರುವಂಥ ಒಳ್ಳೆಯ ಕೆಲಸ ಕಾರ್ಯಗಳು ನಿಮ್ಮ ಹೆಸರನ್ನು ಸೂಚಿಸುತ್ತೆ. ಹಾಗಾಗಿ ನಿಮಗೆ ಒಂದು ಸ್ಥಾನಮಾನವನ್ನು ತಂದುಕೊಡುವಂಥದ್ದು ನಿಮ್ಮ ಮಾತು ಮತ್ತು ನಿಮ್ಮ ಕೃತಿ. ಹಾಗಾಗಿ ಮುಂದೆಯೂ ಕೂಡ ಅಂತಹ ಸ್ಥಾನಮಾನ ಇರಲಿ ಅಂತ ಹೇಳಿದ್ರೆ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಕಾರ್ಯಗಳನ್ನು ಈ ದಿನ ಆಲೋಚನೆ ಮಾಡಿ. ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಕೈ ಬಿಡಬೇಡಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ. ಅದನ್ನು ಏನಾದರೂ ಪ್ರಯತ್ನ ಮಾಡಿ ಪೂರ್ಣಗೊಳಿಸಿ, ಒಂದು ಹಂತವನ್ನು ತಲುಪಿಸಬೇಕು ಈ ದಿನದಲ್ಲಿ. ಹಾಗಾಗಿ ಅತ್ಯಂತ ಅವಶ್ಯಕತೆ ಇರುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂಥ ಒಂದು ದಿನ ಕೂಡ ಇದು. ಹಾಗೆ ನಿಮ್ಮ ಅಪರಿಚಿತರಿಂದ ಅಥವಾ ಈ ಮನೆ ಸುತ್ತಮುತ್ತ ಇದ್ದಾರಲ್ಲ, ಇಂಥವರಿಂದ ಈ ದಿನ ಸ್ವಲ್ಪ ತೊಂದರೆಗಳು ಉಂಟಾಗ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗಾಗಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗುತ್ತೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೋದು. ಸುಖ ಇದೆ, ಸಂತೋಷ ಇದೆ, ಅನುಕೂಲ ಇದೆ, ಅದನ್ನು ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ಈ 3ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಕೀರ್ತಿ ಸ್ಥಾನ. ಹಾಗೆ ಈ ಭಾವಕಾರಕನಾದಂತಹ ಕುಜ ಇರುವಂಥ ಈ 3ರ ಸ್ಥಾನ ಏನಿದೆ, ಇದು ವಿಶೇಷವಾಗಿ ನಿಮಗೆ ಧೈರ್ಯ ಸ್ಥೈರ್ಯವನ್ನು ತಂದುಕೊಡುವಂಥದ್ದು ಕೂಡ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀರಿ, ಶ್ರದ್ಧೆಯಿಂದ ಮಾಡ್ತೀರಿ, ಧೈರ್ಯ ಇದೆ. ಯಾವುದೇ ಕೆಲಸಕ್ಕೆ ಹೆದರಿಕೆ ಅನ್ನುವಂಥದ್ದು ಈ ದಿನ ಇಲ್ಲ. ಆದರೆ ಈ ಡ್ಯಾಶಿಂಗ್ ನೇಚರ್ ಅನ್ನುವಂಥದ್ದೇನಿದೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ನೀವು ಈ ದಿನ ನಿಮ್ಮ ಜೀವನದಲ್ಲಿ ಹೆಚ್ಚು ಪ್ರಾಯೋಗಿಕವಾಗಿ ಇರಬೇಕು, ತುಂಬ ಪ್ರಾಕ್ಟಿಕಲ್ ಆಗಿರಬೇಕು. ಥಿಯರಿ ಕೆಲಸ ಮಾಡಲ್ಲ. ಏನೋ ಮಾಡಿದ್ರೆ ಏನೋ ಬರುತ್ತೆ ಅನ್ನೋವಂಥದ್ದು ಥಿಯರಿ ಅದು. ಆದರೆ ಪ್ರಾಕ್ಟಿಕಲ್ಲಾಗಿ ಆ ಕೆಲಸವನ್ನೇ ಮಾಡಬೇಕು, ಅದೇ ಫಲಿತಾಂಶವನ್ನು ಪಡ್ಕೊಳ್ಬೇಕು. ಅಂಥ ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಈ ಪ್ರಯಾಣದ ಅವಕಾಶಗಳು ಈ ದಿನ ಇರುತ್ತೆ. ಹಾಗಾಗಿ ಪ್ರಯಾಣ ನಿಮಗೆ ಶುಭ ಲಾಭವನ್ನು ಕೂಡ ತರುವಂಥದ್ದು. ಹಾಗೆ ಈ ದಿನದಲ್ಲಿ ಶುಕ್ರ 10ರಲ್ಲಿದ್ದಾನೆ. ಇದರಿಂದ ನಿಮಗೆ ಸ್ವಲ್ಪ ಒಳಜಗಳಗಳು ಪ್ರಾರಂಭ ಆಗ್ಬೋದು, ಎಲ್ಲೋ ಮನಸ್ಸಿನಲ್ಲಿ ಅಸಮಾಧಾನ ಮೂಡಬಹುದು. ಹಾಗಾಗಿ ಮಾತಿನ ಮೂಲಕ ಅದನ್ನು ಹೊರ ಹಾಕ್ಬಿಡ್ತೀರಿ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ಯಾವುದೇ ತಕರಾರಿಗೆ ತಗಲಾಕೊಳ್ಬೇಡಿ, ಲಿಟಿಗೇಷನ್ಸ್ಗೆ ಹೋಗಬೇಡಿ. ವಾದ ವಿವಾದಗಳನ್ನು ಆದಷ್ಟು ಕಡಿಮೆ ಮಾಡಿ. ಈ ದಿನದಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿಕೊಳ್ಳಿ. ದುರ್ಗೆಯ ದರ್ಶನ ಮಾಡುವಂಥದ್ದು, ಅಮ್ಮನವರ ದರ್ಶನ, ಗ್ರಾಮ ದೇವತೆಯ ದರ್ಶನ, ಅಣ್ಣಮ್ಮ ದೇವಿಯ ದರ್ಶನ ವಿಶೇಷ ಫಲವನ್ನು ಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕುಟುಂಬ ಸ್ಥಾನ, ಧನಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿ ಈ ಹಣಕಾಸಿನ ವಿಚಾರಗಳಲ್ಲಿ ನಿಮ್ಮ ಮಾತು ಸ್ವಲ್ಪ ವ್ಯತ್ಯಾಸವನ್ನು ತರುತ್ತೆ. ಹಾಗಾಗಿ ಹೇಳೋದೊಂದು ಮಾಡೋದೊಂದು ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಮಾತು ಬಹಳ ವಿಶೇಷವಾಗಿ ಇರಬೇಕು. ಯಾರಿಗೂ ನೋವಾಗಬಾರ್ದು. ಒಂದು ವೇಳೆ ಒಬ್ಬರಿಗೆ ಮಾತನ್ನು ಕೊಟ್ಟರೆ ಅದನ್ನು ನಡೆಸ್ಕೊಡ್ಬೇಕು. ಅಂಥ ಒಂದು ನಿಷ್ಠೆಯನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಇದು ಕುಟುಂಬ ಸ್ಥಾನದಲ್ಲಿರೋದರಿಂದ ಚಂದ್ರ ಈ ದಿನ ಕುಟುಂಬದಿಂದ ಸ್ವಲ್ಪ ಅಸಮಾಧಾನ ಉಂಟಾಗುವಂಥದ್ದು, ಏನೋ ಬೇಸರ, ಯಾರೋ ಮಾಡುವಂಥ ಕೆಲಸ ಅದು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದಿದೆ. ಆದರೆ ಈ ದಿನ ಹೆಚ್ಚು ವಿಶ್ವಾಸಾರ್ಹ ಅಂತ ಹೇಳಿ ನೀವು ಕಂಡುಕೊಳ್ಬಹುದು ಈ ದಿನವನ್ನು. ಏಕೆಂದರೆ ಕೆಲವು ನಂಬಿದಂತಹ ವ್ಯಕ್ತಿಗಳು ನಿಮಗೆ ವಿಶೇಷವಾದಂಥ ಸಹಾಯವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಹಾಗಾಗಿ ಭಾಗ್ಯೋದಯ ಆಗುವಂಥದ್ದು. ಏಕೆಂದರೆ ಇದು ಲಕ್ಷ್ಮೀ ಸ್ಥಾನ, ಸಂಪತ್ತು ಬಹಳ ವಿಶೇಷವಾಗಿ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ಒಂದು ಐಶ್ವರ್ಯ ಗಳಿಕೆ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಮಾಡಿಕೊಳ್ಳುವಂಥದ್ದು, ಅಥವಾ ಯಾವುದೇ ವಸ್ತುವನ್ನು ನೀವು ಮಾರಾಟ ಮಾಡುವಂಥವರಾದರೆ, ಯಾವುದೇ ಡೀಲರ್ಸ್ ಆಗಿದ್ದರೂ ಕೂಡ ಒಳ್ಳೆಯ ಅವಕಾಶಗಳು ಈ ದಿನ ಒದಗಿ ಬರುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಲಾಭದಾಯಕವಾದಂಥ ಪ್ರಯಾಣ ನಿಮಗೆ ಇರುತ್ತೆ ನೋಡಿ.
ಹಾಗಾಗಿ ನೀವು ಕೈಗೊಳ್ಳುವಂಥ ಒಂದು ಪ್ರವಾಸ ಪ್ರಯಾಣ ನಿಮಗೆ ಹೆಚ್ಚಿನ ಶುಭವನ್ನು ಲಾಭವನ್ನು ಕೂಡ ತಂದುಕೊಡುವಂಥದ್ದು. ಹಾಗೆ ಈ ದಿನ ದೇವತಾರಾಧನೆಗೆ ಉತ್ತಮವಾದಂತಹ ದಿನ ನಿಮಗೆ. ಹಾಗಾಗಿ ದಾನ ಧರ್ಮ ಮಾಡುವಂಥದ್ದು, ತೀರ್ಥಯಾತ್ರೆ ಮಾಡುವಂಥದ್ದು, ಬಡಬಗ್ಗರಿಗೆ ಸಹಾಯ ಮಾಡುವಂಥದ್ದು, ಇಂಥದ್ದನ್ನು ಈ ದಿನ ಮಾಡೋದರಿಂದ 100ಕ್ಕೆ 100ರಷ್ಟು ಒಳ್ಳೆಯ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ಪರಿವರ್ತನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ನೋಡಿ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥದ್ದು. ಇದರಿಂದ ನಿಮ್ಮ ಮನಸ್ಸಿಗೆ ಸಂತೋಷ, ಕುಟುಂಬದಲ್ಲಿ ನೆಮ್ಮದಿ, ಹಾಗೆ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲರಿಂದಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ. ಅದೇ ರೀತಿ ಈ ದಿನ ಶುಕ್ರ ಕೂಡ ಅಷ್ಟಮದಲ್ಲಿದ್ದಾನೆ. ಅಂದರೆ ಅಷ್ಟಮ ದುಸ್ಥಾನ ಅಂತ ಹೇಳ್ತೀವಿ. ಆದರೆ ಈ ಶುಕ್ರ ಎಲ್ಲಿ 8ನೇ ಮನೆಯಲ್ಲಿ ಇರ್ತಾನೋ ಅವರಿಗೆ ತುಂಬ ಐಶ್ವರ್ಯವನ್ನು ಆರೋಗ್ಯವನ್ನು ತಂದು ಕೊಡುವಂಥವನು. ಹಾಗಾಗಿ ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ, ಲಾಭ ಚೆನ್ನಾಗಿದೆ ಈ ದಿನ. ಹಾಗೆ ಯಾವುದೇ ಒಂದು ತ್ವರಿತವಾದಂಥ ನಿರ್ಧಾರವನ್ನು ಕೈಗೊಳ್ಳೋಕ್ಕೂ ಕೂಡ ಒಳ್ಳೆಯ ಮನಸ್ಥಿತಿ ಇರುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿಯ ಮಾರ್ಗದರ್ಶನ ಬಹಳ ಅದ್ಭುತವಾಗಿ ಸಿಕ್ಕತ್ತೆ ನಿಮಗೆ. ಇನ್ನು ಯಾವುದೇ ರೀತಿಯ ಸ್ಥಿರಾಸ್ತಿಯನ್ನು ಕೊಳ್ಳಬೇಕು ಅನ್ನೋಂಥದ್ರಲ್ಲೂ ಕೂಡ ಈ ದಿನದಲ್ಲಿ ಸ್ವಲ್ಪ ಕಷ್ಟಪಟ್ಟರೆ ಉತ್ತಮ ಫಲ ಸಿಕ್ಕತ್ತೆ. ಏಕೆಂದರೆ ಈ ಅಷ್ಟಮ ಸ್ಥಾನಕ್ಕೆ ಭಾವಕಾರಕನಾದಂಥ ಶನಿ ಒಂದು ಪ್ರಾಮಾಣಿಕತೆಗೆ, ನಿಷ್ಠೆಗೆ, ಕಷ್ಟದ ಜೀವನಕ್ಕೆ ಕಾರಕವಾಗಿರುವಂಥವನು. ಹಾಗಾಗಿ ಸ್ವಲ್ಪ ಕಷ್ಟಪಟ್ಟರೆ ಈ ದಿನ ಸ್ಥಿರಾಸ್ತಿ ವಿಚಾರವಾಗಿ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಕೊಂಡ್ಕೊಳ್ಬೇಕು ಅಥವಾ ಮಾರಾಟ ಮಾಡಬೇಕು. ಈ ದಿನ ನೀವು ಶನಿದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಉತ್ತಮವಾದಂಥ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ ನೀವು. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಮಿಶ್ರ ಫಲಗಳನ್ನು ಅನುಭವಿಸುವಂಥ ದಿನ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಚಂದ್ರ ನೋಡಿ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ 12ರ ಸ್ಥಾನದಲ್ಲಿ ಸ್ವಲ್ಪ ಸುಖ ಶಾಂತಿ ಏನಿದೆ ಅದು ಕಡಿಮೆ ಇರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸೋಲುಂಟಾಗುವಂಥ ದಿನ ಕೂಡ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಬೇಕಾಗತ್ತೆ. ಇನ್ನು ಕಳತ್ರ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. 7ನೇ ಮನೆ ಈ ಕಳತ್ರ ಸ್ಥಾನ ಅಂತ ಹೇಳಿದ್ರೂ ಕೂಡ ಶುಕ್ರ ಏನಾದರೂ 7ರಲ್ಲಿದ್ದರೆ ಅಷ್ಟಾಗಿ ನಿಮಗೆ ಅನುಕೂಲತೆಗಳು ಉಂಟಾಗಲ್ಲ. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮಾತು ತುಂಬ ಕಠೋರವಾಗಿರುತ್ತೆ ಈ ದಿನ. ಹಾಗಾಗಿ ಮನಸ್ಸಿಗೆ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ತರುವಂಥದ್ದು ನಿಮ್ಮ ಪ್ರೀತಿಯ ವಿಚಾರ. ಹಾಗೆ ಸ್ತ್ರೀಯರಿಂದ ತೊಂದರೆಗಳು ಉಂಟಾಗುತ್ತೆ. ಹಾಗಾಗಿ ಸ್ತ್ರೀಯರ ಜೊತೆ ಯಾವುದೇ ರೀತಿಯ ಮಾತುಕತೆ, ವ್ಯವಹಾರ, ಇನ್ನು ಒಪ್ಪಂದ ಇತ್ಯಾದಿಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಹಾಗಾಗಿ ನೀವೊಬ್ಬರೇ ವಿಚಾರಗಳನ್ನು ಹೇಳುವಂಥ ಒಂದು ಕ್ರಮ ಅಷ್ಟಾಗಿ ಸರಿಯಿಲ್ಲ. ಮಧ್ಯಸ್ಥಿಕೆದಾರರು ಬೇಕು. ಒಬ್ಬರನ್ನು ಇಟ್ಕೊಂಡೇ ನೀವು ವ್ಯವಹಾರವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಸ್ತ್ರೀಯರಿಗಾಗಿ ಹೆಚ್ಚು ಹಣ ಖರ್ಚಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸ್ತ್ರೀಯರಿಂದ ಬರುವಂಥ ಅಪಮಾನಗಳಾಗಲಿ ಅಥವಾ ಅವರಿಂದ ಬರುವಂಥ ತೊಂದರೆಗಳಾಗಲಿ, ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲಾಸ್ ಆಗುವಂಥದ್ದನ್ನಾಗಲಿ ಸ್ವಲ್ಪ ತೀಕ್ಷ್ಣವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಕೈ ಬಿಟ್ಬಿಡಿ. ಏಕೆಂದರೆ ಅಂಥ ನಿರ್ಧಾರಗಳು ಒಳ್ಳೆಯ ಫಲವನ್ನು ಕೊಡಲ್ಲ. ಮುಂದೆ ಅದರಿಂದ ಅಷ್ಟಾಗಿ ಅನುಕೂಲತೆಗಳು ಕೂಡ ಉಂಟಾಗಲ್ಲ ನಿಮಗೆ. ಹಾಗೆ ಈ ದಿನ ಹಲ್ಲು ನೋವು ಅಥವಾ ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಈ ದಿನ ನಿಮಗೆ ಬಲವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನದ ಅದೃಷ್ಟದ ಬಣ್ಣ ನಿಮಗೆ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚಂದ್ರ 11ರ ಸ್ಥಾನದಲ್ಲಿದ್ದಾನೆ, ಲಾಭಸ್ಥಾನ. ಇದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಧನಲಾಭ ಉಂಟಾಗುವಂಥ ದಿನ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಹಾಗೆ
ಭಾವಕಾರಕನಾದಂತಹ ಗುರು ಈ ದಿನ ನಿಮಗೆ ನಿಮ್ಮ ರಾಶಿಯ ಅಧಿಪತಿಯಾಗಿ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥ ಹಿರಿಯರು ಸಿಗ್ತಾರೆ. ಗುರುಸ್ಥಾನದಲ್ಲಿರುವಂಥವರು ಒಂದು ಸಲಹೆಯನ್ನು ನೀಡುವಂಥದ್ದು ಇದೆ. ಅದನ್ನು ಈ ದಿನ ನೀವು ಪರಿಪಾಲನೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೆಲವು ಊಹಾತ್ಮಕವಾದಂಥ ಅಭ್ಯಾಸಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಈ ದಿನ ಕಲ್ಪನೆಗಳು ಜಾಸ್ತಿ, ಊಹೆಗಳು ಜಾಸ್ತಿ ಇರುತ್ತೆ, ಸ್ಪೆಕ್ಯುಲೇಷನ್ಸ್ ಜಾಸ್ತಿ ಇರುತ್ತೆ. ಈ ದಿನ ಅದನ್ನು ಈ ದಿನ ನಿಮಗೆ ಅನುಕೂಲಕರವಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಇದನ್ನು ನೀವು ಗಮನಿಸಬೇಕು. ಹಾಗೆ ಯಾವ ಕೆಲಸವನ್ನು ಮಾಡಿದ್ರೆ ನಿಮಗೆ ಅಗೌರವವನ್ನು ತರುತ್ತೆ, ಯಾವ ಕೆಲಸ ಅನಾನುಕೂಲತೆಯನ್ನು ಉಂಟು ಮಾಡ್ತಾ ಇದೆ, ಎಲ್ಲಿ ನಷ್ಟ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರದಲ್ಲಿ ಈ ದಿನ ಬಹಳ ತೀವ್ರವಾಗಿ ಗಮನಿಸಬೇಕಾಗತ್ತೆ. ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಬೇಕು. ಅದಕ್ಕೆ ಅವಕಾಶ ಇದೆ. ಅಂಥ ವಿಚಾರಗಳೇನಿದೆ ನಿಮಗೆ ನಷ್ಟವನ್ನು ತರ್ತಾ ಇರುವಂಥ ವಿಚಾರಗಳನ್ನು ಈ ದಿನ ಸ್ವಲ್ಪ ಪುನರ್ಮನನ ಮಾಡಿಕೊಳ್ಬೇಕಾಗತ್ತೆ. ಇನ್ನು 6ರ ಸ್ಥಾನದಲ್ಲಿರುವಂಥ ಶುಕ್ರನಿಂದ ಸ್ವಲ್ಪ ಈ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಮುಂದುವರಿಬಹುದು. ಹಾಗಾಗಿ ಬಹಳ ದೀರ್ಘಕಾಲದಿಂದ ಯಾರಿಗೆ ಸಮಸ್ಯೆ ಇದೆ ಅಂಥವರು ಈ ದಿನ ಸ್ವಲ್ಪ ಅನುಭವವನ್ನು ಪಡ್ಕೊಳ್ಬೇಕಾಗತ್ತೆ. ಅಂದರೆ ವೈದ್ಯರ ಒಂದು ಸಲಹೆ, ಮಾರ್ಗದರ್ಶನವನ್ನು ವಿಶೇಷವಾಗಿ ನೀವು ಗಮನಿಸಬೇಕು. ಹಾಗೆ ಯಾವುದೇ ರೀತಿಯ ತಕರಾರುಗಳು, ಲಿಟಿಗೇಷನ್ಸ್ ಇದ್ದರೆ ಈ ದಿನ ಅಂಥ ವಿಚಾರವನ್ನು ಕೈ ಇಟ್ಕೊಳ್ಬೇಡಿ. ಹಾಗಾಗಿ ಅದನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಭೂ ವರಾಹಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಅದರಲ್ಲೂ ಚಂದ್ರ ನಿಮಗೆ 10ರ ಸ್ಥಾನದಲ್ಲಿದ್ದಾನೆ. ಇದು ಉದ್ಯೋಗ ಸ್ಥಾನ, ವಿಷ್ಣು ಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಕೂಡ ಭಗವಂತನ ಅನುಗ್ರಹದಿಂದ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ ಪ್ರಯಾಣ ಮಾಡುವಂಥ ವಿಚಾರದಲ್ಲೂ ಕೂಡ ನಿಮಗೆ ಶುಭ ಲಾಭವನ್ನು ಚಂದ್ರ ತಂದು ಕೊಡ್ತಾನೆ. ಒಟ್ಟಾರೆ ಮನಸ್ಸಿಗೆ ತುಂಬ ಸಂತೋಷ ಇರುವಂತಹ ದಿನ. ಹಾಗೆ ಈ ದಿನ ಶುಕ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ, ಅಂದರೆ ಪಂಚಮ ಸ್ಥಾನ. ಇದರಿಂದ ವಿಶೇಷವಾಗಿ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೂ ಕೂಡ ನೀವು ಹಣವನ್ನು ಮಾಡ್ಕೊಳ್ತೀರಿ. ಅಂದರೆ ಆ ಸ್ಪರ್ಧೆಯಿಂದ ಅನುಕೂಲತೆಗಳು ಉಂಟಾಗುತ್ತೆ, ಫಲಿತಾಂಶ ನಿಮ್ಮ ಪರವಾಗಿ ಬರುವಂಥದ್ದು. ಹಾಗೆ ಈ ದಿನದಲ್ಲಿ ಒಳ್ಳೆಯ ಸ್ನೇಹಿತರ ಒಂದು ಸಂಸರ್ಗ ಸಿಕ್ಕತ್ತೆ. ಅಂದರೆ ನಿಮಗೆ ಸಿಕ್ಕುವಂತಹ ಸ್ನೇಹಿತರಾಗಲಿ ಅಥವಾ ನೀವು ವ್ಯವಹಾರ ಮಾಡುವಂತಹ ಸಿಕ್ಕುವಂತಹ ಒಂದು ಪಾರ್ಟ್ನರ್ ಆಗಲಿ ಈ ದಿನ ನಿಮಗೆ ಅನುಕೂಲತೆಯನ್ನು ತರುವಂಥವ್ರು. ಹಾಗೆ ಮನಸ್ಸಿಗೆ ಶಾಂತಿ ಸಮಾಧಾನ ಇದೆ. ಇನ್ನು ಪ್ರಣಯ ಪ್ರಸಂಗಗಳಲ್ಲಿ ತುಂಬ ಸಂತೋಷ ಇರುವಂಥದ್ದು. ಒಟ್ಟಾರೆ ಈ ದಂಪತಿಗಳು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಈ ದಿನ ತುಂಬ ಯಶಸ್ಸು ಸಿಕ್ಕುವಂಥ ದಿನ. ಹಾಗೆ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಈ ದಿನದ ಪ್ರಯತ್ನ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಹಾಯ ಮಾಡುವಂಥದ್ದು. ಎಷ್ಟೋ ವೇಳೆ ಪ್ರಯತ್ನ ಪಡ್ತೀರಿ, ಆದರೆ ಆ ಫಲ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿರಲ್ಲ. ಆದರೆ ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿ ಹೆಚ್ಚಿನ ಫಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಗ್ರಹಗತಿಗಳು ಚೆನ್ನಾಗಿದೆ ಈ ದಿನ. ಹಾಗಾಗಿ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೋಡಿ, ಇಲ್ಲಿ 9ರಲ್ಲಿ ಚಂದ್ರ ಇದ್ದಾನೆ. ಈ 9 ಭಾಗ್ಯಸ್ಥಾನ. ಆದರೆ ಈ ದಿನ ದೇವತಾರಾಧನೆಯನ್ನು ಮಾಡೋದ್ರ ಮೂಲಕ ಮಾತ್ರ ನೀವು ಲಾಭವನ್ನು ಪಡ್ಕೊಳ್ಬೋದು. ಹಾಗಾಗಿ ನಿಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ಸ್ಮರಣೆ ಮಾಡ್ತಾ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಿ. ಇದರಿಂದ ಮನಸ್ಸಿಗೆ ಸಮಾಧಾನ. ಇಲ್ಲ ಅಂತ ಹೇಳಿದ್ರೆ ಮನಸ್ಸಿಗೆ ತುಂಬ ಬೇಸರ ಉಂಟಾಗುವಂಥದ್ದು, ಕೆಲಸ ಕಾರ್ಯಗಳಿಂದ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇದೆ. ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಶುಕ್ರನಿಂದ ಒಳ್ಳೆಯ ಫಲ ಇದೆ ನಿಮಗೆ. ಏಕೆಂದರೆ ಈ 4ರ ಸ್ಥಾನ ಏನಿದೆ, ಚತುರ್ಥ ಸ್ಥಾನ, ಇದು ಮಾತೃಸ್ಥಾನ, ಸುಖಸ್ಥಾನ. ಹಾಗಾಗಿ ಸುಖವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಇದೆ, ಅನುಕೂಲತೆಗಳು ಚೆನ್ನಾಗಿದೆ. ಅದರಲ್ಲೂ ತಾಯಿಯವರಿಂದ, ತಾಯಿಯ ಕಡೆಯಿಂದ ನಿಮಗೆ ಹಣಕಾಸಿನ ನೆರವು ಕೂಡ ಉಂಟಾಗುವಂಥದ್ದು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ವಾಹನಗಳನ್ನು ಕೊಳ್ಳಬೇಕು ಅಥವಾ ಒಂದು ಪ್ರಯಾಣ ಮಾಡಬೇಕು, ಇರುವಂಥ ವಾಹನವನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಥವಾ ವೆಹಿಕಲ್ ಮೇಂಟೆನೆನ್ಸ್ ಇದೆ, ಇಂಥದ್ದಕ್ಕೆ ಈ ದಿನ ನೀವು ಪ್ರಯತ್ನ ಪಟ್ಟರೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಬಹಳ ವಿಶೇಷವಾಗಿ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ.
ಹಾಗಾಗಿ ನೀವು ಪ್ರತಿನಿತ್ಯ ಬಳಸುವಂತಹ ಕೆಲವು ವಸ್ತುಗಳೇನಿದೆ ಅದು ತುಂಬ ಇಷ್ಟವಾಗಿರುವಂಥದ್ದು, ಅದನ್ನು ಬದಲಾವಣೆ ಮಾಡ್ಕೊಳ್ತೀರಿ ಅಥವಾ ಅಂಥ ವಸ್ತುಗಳನ್ನು ಮನೆಗೆ ತಂದು ಅದನ್ನು ಅನುಭವಿಸುವಂಥ ಒಂದು ವಿಶೇಷವಾದಂಥ ದಿನ ಇದು. ಹಾಗೆ ಈ ಆಸ್ತಿ ಗಳಿಕೆ ವಿಚಾರದಲ್ಲೂ ಕೂಡ ತುಂಬ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಏನೋ ಒಂದು ಮನಸ್ಸು ಮಾಡ್ತೀರಿ, ಇಂಥ ಒಂದು ಆಸ್ತಿಯನ್ನು ಸಂಪಾದನೆ ಮಾಡೋಣ ಅಥವಾ ಇರುವಂಥ ಆಸ್ತಿಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ನೀವು ಯಾವುದೇ ತೀರ್ಮಾನವನ್ನು ಕೈಗೊಂಡರೂ ಯಶಸ್ವಿಯಾಗತ್ತೆ. ಹಾಗಾಗಿ ಧೈರ್ಯದಿಂದ ಈ ದಿನ ಮುಂದೆ ಹೋಗಿ ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದನ್ನು, ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಈ ಅಷ್ಟಮ ದುಸ್ಥಾನ. ಹಾಗಾಗಿನೇ ಈ ದಿನದಲ್ಲಿ ಕೆಲವು ನಷ್ಟಗಳು ಉಂಟಾಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕು. ಆದರೆ ಶುಕ್ರನಿಂದ ಬಲ ಇದೆ. ಈ ದಿನ ಆದಾಯ ಚೆನ್ನಾಗಿರುತ್ತೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಖರ್ಚಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನ ಒಂದು ಐಶ್ವರ್ಯವನ್ನು ಸಂಪಾದನೆ ಮಾಡ್ತೀರಿ, ಆದರೆ ಅದನ್ನು ಸೂಕ್ತವಾಗಿ ಬಳಸಬೇಕು. ಇನ್ನು ನಿಮ್ಮ ಕೆಲಸ ಕಾರ್ಯಗಳಿಂದ ಗೌರವ ಹೆಚ್ಚಾಗುವಂಥದ್ದು. ಇದ್ದಕ್ಕಿದ್ದಾಗೆ ನಿಮ್ಮ ಸ್ಥಾನಮಾನ ವಿಶೇಷವಾದಂಥ ಒಂದು ಪ್ರಗತಿಯನ್ನು ಪಡ್ಕೊಳ್ಳುತ್ತೆ. ಇನ್ನು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಈ ದಿನದಲ್ಲಿ ಸ್ವಯಂ ಅಭಿವೃದ್ಧಿಗಾಗಿ ಕೆಲವು ಕೆಲಸಗಳನ್ನು ಮಾಡ್ಕೊಳ್ತೀರಿ. ನಿಮ್ಮ ಕುಟುಂಬ, ನಿಮ್ಮ ಒಂದು ಪ್ರಗತಿ, ಇದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವಂಥದ್ದು. ಹಾಗಾಗಿ ಸೆಲ್ಫ್ ಸೆಂಟರ್ಡ್ ಆಗಿ ಕೆಲಸಗಳನ್ನು ಮಾಡುವಂಥ ಒಂದು ಅನುಕೂಲಕರವಾಗಿರುವಂಥ ದಿನ. ಹಾಗೆ ಈ ಯಶಸ್ಸನ್ನು ಸಾಧಿಸಬೇಕು, ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಮಾಡುವಂಥ ಪ್ರಯತ್ನ ಏನಿದೆ ಅದು ಧನಾತ್ಮಕವಾಗಿರಲಿ, ತುಂಬ ಪಾಸಿಟಿವ್ ಆಗಿ ಇರಬೇಕು ಈ ದಿನ. ಏಕೆಂದರೆ ಈ ನೆಗೆಟಿವ್ ಇನ್ಫ್ಲೂಯೆನ್ಸನ್ನು ತರುವಂಥವರು ನಿಮ್ಮ ಸುತ್ತಮುತ್ತ ಇದ್ದಾರೆ. ಇದರಿಂದ ಪ್ರಗತಿ ಆಗಲ್ಲ. ಆದಷ್ಟು ಅಂಥವ್ರನ್ನ ದೂರ ಇಡಬೇಕು. ಇನ್ನು ಅನುಭವಸ್ಥರ ಮಾತನ್ನು ಕೇಳ್ಕೊಳ್ಬೇಕಾಗತ್ತೆ. ಹಾಗೆ ಈ ಬ್ಯಾಂಕಿಂಗ್ ವ್ಯವಹಾರದಲ್ಲಿ, ಹಣಕಾಸಿನ ವ್ಯವಹಾರ ಏನೇ ಇದ್ದರೂ ಇದರಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಸಂಬಂಧವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡುವಂಥ ದಿನ ಕೂಡ. ಒಂದು ರಿಲೇಷನ್ಶಿಪ್ಪನ್ನು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದು ಸುಲಭ, ಆದರೆ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ. ಅಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗುತ್ತೆ. ಒಟ್ಟಾರೆ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೀರಿ. ಆ ಪ್ರಯತ್ನ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.